ಇವನು ಸೈಲೆಂಟ್ ಆಗಿದ್ದವನ. ಲುಕ್ ಅಟ್ ಇಸ್ ಎನರ್ಜಿ. ಸ್ವಲ್ಪ ಟ್ರಿಕಿ ಕ್ವೆಶ್ಚನ್ ಅಲ್ಲ. ಲೀಡ್ ಆಕ್ಟರ್ ಅಂತ ಬಂದಿದ್ದಕ್ಕೆ ಬಹುಶಃ ಎಲ್ಲಾ ಮಕ್ಕಳು ಕನ್ಫ್ಯೂಸ್ ಆಗ್ಬಿಟ್ಟಿದ್ರು ಅನ್ಸುತ್ತೆ. ಆಕ್ಚುಲಿ ಬೆಟ್ಟದ ಹೂ ಸಿನಿಮಾದಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಲೀಡ್ ಆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ನಮ್ಮ ಹಾಟ್ ಸೀಟ್ ನಲ್ಲಿ ನಿಜವಾದ ಬೆಟ್ಟದ ಹೂ ಇದೆ. ಇವನೊಬ್ಬ ಜುವೆನೈಲ್ ಡೆಲಿಂಕ್ವೆಂಟ್. ಸಾಮಾನ್ಯ ಭಾಷೆ ಹೇಳಬೇಕು ಅಂದ್ರೆ ಸಮಾಜದಲ್ಲಿ ಇವ್ರನ್ನ ಬಾಲ ಅಪರಾಧಿ ಅಂತ ಕರೀತಾರೆ. ಆದ್ರೆ ಕ್ಲಾಸ್ ಅಲ್ಲಿ ಇವನೇ ಫಸ್ಟ್ ಅಲ್ವಾ? ಓಕೆ ಸಿದ್ದರಾಮ, ಇಲ್ಲಿ ನಿನ್ ಜೊತೆ ಯಾರು ಬಂದಿದ್ದಾರೆ? ನಮ್ ವಾರ್ಡನ್ ಸರ್. ವಾರ್ಡನ್ ಸರ್, ವಾರ್ಡನ್ ಸರ್ ನಮಸ್ಕಾರ. ಥ್ಯಾಂಕ್ಸ್ ಇಲ್ಲಿವರೆಗೂ ಬಂದಿದ್ದಕ್ಕೆ. ಸಿದ್ದರಾಮನ್ ಬಗ್ಗೆ ಹೇಳೋದಾದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ನಮ್ಮಲ್ಲಿ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿರ್ತಾರೆ, ತಪ್ಪುತ್ತರ ಕೊಟ್ಟವ್ರು ಎಷ್ಟು, ಇದೆಲ್ಲ ರೆಕಾರ್ಡ್ಸ್ ಇರುತ್ತೆ. ಆದ್ರೆ ಸಿದ್ದರಾಮ ಇದೇ ಮೊದಲ ಬಾರಿಗೆ ಉತ್ತರ ಕೊಟ್ಟಿರೋದು. ಕಳೆದ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ ಸಿದ್ದರಾಮ ತಪ್ಪುತ್ತರನ್ನು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಕಳೆದ 2 ದಿನದಿಂದ ನಡೆದ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ ಸಿದ್ದರಾಮ ಆಟನೇ ಆಡಿಲ್ಲ. ಹಿಸ್ ಆನ್ಸರ್ಸ್ ಆರ್ ಬ್ಲಾಂಕ್. ಅಲ್ಲ, ತಪ್ಪೋ ಸರಿನೋ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಾಗಿತ್ತಲ್ಲ. ಸರ್, ನನ್ಗ ಎಲ್ಲಾ ಪ್ರಶ್ನೆಗೂ ಉತ್ತರ ಗೊತ್ತಿತ್ತು. ಮತ್ತೆ ಆನ್ಸರ್ ಮಾಡೋದಲ್ವಾ? ಸರ್, ಮೊದಲನೇ ದಿನಾನೇ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಿದ್ರೆ ಮೊದಲನೇ ದಿನಾನೇ ನನ್ನ ಸರ್ತಿ ಮುಗಿದ್ಮೇಲೆ ವಾಪಸ್ ಕಳಿಸ್ಬಿಡ್ತಿದ್ರು. ಆದ್ರೆ ಇವತ್ತಿಗೆ 3 ದಿನ ಆಯ್ತು. ನಿಮ್ಮನ್ನ 3 ದಿನದಿಂದ ನೋಡೋ ಚಾನ್ಸ್ ಸಿಗ್ತಿರ್ಲಿಲ್ಲ ಸರ್. ನೀನಪ್ಪ ಪೆದ್ದ ಕಣೋ. ಹ್ಞೂ ಸರ್. ಆಮೇಲೆ ವಾರ್ಡನ್ ಸರ್ ಬೈದ್ ಬುದ್ಧಿ ಹೇಳಿದ್ರು. I knew you were up to something. Now go and give your answer. Go. Come on. ಬೈದ್ ಬುದ್ಧಿ ಹೇಳಿದ್ರ ವಾರ್ಡನ್ ಸರ್? ಓಕೆ, ಆಡಿಯನ್ಸ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಸಿದ್ದರಾಮನ್ ಬಗ್ಗೆ. ಆಕ್ಚುಲಿ ದಿಸ್ ನಾಟ್ ದ ಫಸ್ಟ್ ಟೈಮ್ ಐ ಮೀಟಿಂಗ್ ಹಿಮ್. ಸುಮಾರು ತಿಂಗಳಿಂದ ಸಿಪಾಯಿ ರಾಮು ಸಿನಿಮಾದಲ್ಲಿ ನನ್ ಜೊತೆ ಇವನ್ ಆಕ್ಟ್ ಮಾಡಿದ್ದ. ನಿಮ್ಗೆಲ್ಲ ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ, ನಾನೊಬ್ಬ ಹುಡುಗನ್ನ ಮೇಲೆತ್ತಿ ಹಿಡಿತೀನಿ. ಆ ಕ್ಯಾರೆಕ್ಟರ್ ಒರಿಜಿನಲಿ ಸಿದ್ದರಾಮನ ಆಕ್ಟ್ ಮಾಡಿದ್ದ. ಆದ್ರೆ ಮಧ್ಯಾಹ್ನದೊಳಗೆ ಎಲ್ಲ ಓಡೋಗ್ಬಿಟ್ಟಿದ್ದ. ಆಮೇಲೆ ನಾವು ಬೇರೆ ಯಾವ್ದೋ ಹುಡುಗನ ಇಟ್ಕೊಂಡು ಆ ಶಾಟ್ ತೆಗೆದ್ವಿ. ಕರೆಕ್ಟ್ ಅಲ್ಲ ಸರ್? ಸರ್, ನಾನ್ ನಿಮಗ್ ನೆನಪಿಲ್ಲ ಅನ್ಕೊಂಡಿದ್ದೆ. ನೀವು ಮರೆಯುವಂತ ಐಟಮ್ ಅಲ್ಲ ಬಿಡಿ ಸರ್. ಅದ್ ಸರಿ, ಮಧ್ಯಾಹ್ನದಷ್ಟರಲ್ಲಿ ಹೇಳ್ದೆ ಕೇಳ್ದೆ ಎಲ್ಲೋಡೋದೆ? ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿತ್ತು ಸರ್. ಯಾವ ಫ್ಯಾಕ್ಟ್ರಿ? ನಮ್ಮವ್ವ ಕೆಲಸ ಮಾಡ್ತಿದ್ದ ಅಗರಬತ್ತಿ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು 4 ಜನ ಸುಟ್ಟು ಸತ್ತೋದ್ರು. ನಮ್ಮವ್ವನು ಸತ್ತೋದ್ಲು ಸರ್.